ಅದನ್ನ ತೆಗಿ, ಆ ಬಾಕ್ಸ್ ಇದೆ. ಇದನ್ನೆಲ್ಲ ಕಟ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗ್ ಇಂದಾನೆ ಮಾಡಿದ್ದೆ, ನೀವು ಇದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ನಾವು ಅಮೆಝಾನ್ ಇಂದ ಸ್ನೀಕ್ ಕಪಲ್ ಕಾಸ್ಟಿಂಗ್ ಕಿಟ್ ಅನ್ನು ಆರ್ಡರ್ ಮಾಡಿದ್ವಿ. ಅದರಲ್ಲಿ 2 ಪ್ಯಾಕೆಟ್ ಇದೆ. ಈ ಬಕೆಟ್ ಒಳಗಡೆ ಬರುತ್ತೆ ಅದೆರಡು. ಸೊ ಒಂದು ಇದರಲ್ಲಿ ಸ್ಟೆಪ್ 1 ಅಂಡ್ ಸ್ಟೆಪ್ 2 ಅಂತ ಇದೆ. ತೋರಿಸಿಲ್ವಾ? ಒಂದು ನಿಮಿಷ ಸ್ಟಾಪ್ ಮಾಡಿ, ಪುನಃ ಮಾಡಿ. ನಾವು ಅಮೆಝಾನ್ ಇಂದ ಸ್ನೀಕ್ ಕಪಲ್ ಕಾಸ್ಟಿಂಗ್ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವಾಗ ಎಲ್ಲ ಕಪಲು 3D ಹ್ಯಾಂಡ್ ಕಾಸ್ಟಿಂಗ್ ಮಾಡ್ತಾರೆ ಅಥವಾ ನ್ಯೂ ಬಾರ್ನ್ ಬೇಬಿಗೆ ಮಾಡ್ತಾರೆ. ಸೊ ಸುಮ್ಮನೆ ನೀವು ಆಲ್ಮೋಸ್ಟ್ 6,000 to 9,000 to 10,000 ನೀವು ಪೇ ಮಾಡಬೇಕು. ಅದ್ರ ಬದಲು ನೀವು 1,500 ಅಮೆಝಾನ್ ಇಂದ ಪ್ರಾಡಕ್ಟ್ ತಗೊಂಡು ನೀವೇ ಹೇಗೆ ಮನೇಲಿ ಮಾಡ್ಬೋದು 3D ಕಾಸ್ಟಿಂಗ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತೀವಿ. ಸೊ ನಾವು ಫಸ್ಟ್ ಟೈಮ್ 3D ಕಾಸ್ಟಿಂಗ್ ನ ಟ್ರೈ ಮಾಡಿರೋದು. ಇದು ನಮ್ದು ಫಸ್ಟ್ ಎಕ್ಸ್ಪೆರಿಮೆಂಟ್ ಅಂತಾನೆ ಹೇಳ್ಬೋದು. ಸೊ ನಾವು ಮಾಡುವಾಗ ತುಂಬಾ ಮಿಸ್ಟೇಕ್ ಮಾಡಿದೀವಿ. ನೀವು ಈ ವಿಡಿಯೋದಲ್ಲಿ ಕೆಲವು ಮಿಸ್ಟೇಕ್ ನೀವು ಐಡೆಂಟಿಫೈ ಮಾಡಬಹುದು. ಕೆಲವುದೆಲ್ಲ ನಾನು ಟ್ರಿಮ್ ಮಾಡಿದೀನಿ. ಬಟ್ ನಾನು ಸೆಕೆಂಡ್ ವಿಡಿಯೋನ ನಾನು ಪೋಸ್ಟ್ ಮಾಡ್ತೀನಿ ನಾವು ಏನ್ ಮಿಸ್ಟೇಕ್ ಮಾಡಿದೀವಿ ಅಂತ. ಬಟ್ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾವು ಮಿಸ್ಟೇಕ್ ಮಾಡಿದ್ದು ಫೈನಲ್ ಆಗಿ ನಮ್ಗೆ ತುಂಬಾನೇ ನೆಗೆಟಿವ್ ಇತ್ತು. ಬರಲ್ಲ, ಇದು ಹೋಯ್ತು, ಹಾಳಾಯ್ತು ಅಂತ. ಬಟ್ ಸ್ಟಿಲ್ ಚೆನ್ನಾಗಿ ಬಂದಿದೆ. ಸೊ ನೀವು ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಬಹುದು. ತುಂಬಾನೇ ಮಿಸ್ಟೇಕ್ ಮಾಡಿ ನಮ್ಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂದ್ರ ಮೇಲೆ ಎಲ್ಲರೂ ಮಾಡಬಹುದು ಅಂತಾನೆ ಹೇಳ್ಬೋದು. ಇವತ್ತಿನ ವಿಡಿಯೋ ಒಂದ್ ಸ್ವಲ್ಪ ಲೆಂತಿ ಆಗಿರುತ್ತೆ. ನಾವು ಇವಾಗ ಟ್ರೈ ಮಾಡ್ತಾ ಇದೀವಿ, ಲೈಕ್ ಹೇಗೆ ಇದು ವರ್ಕ್ ಆಗತ್ತಾ ಅಥವಾ ಕೈ ನಾವು ಎಷ್ಟು ಮುಳುಗಿಸ್ಬೇಕು, ಬಕೆಟ್ ಎಂಡ್ವರೆಗೂ ಟಚ್ ಆಗಬಾರ್ದು. ಸೊ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಆರ್ಡರ್ ಮಾಡಿದ್ವಿ. ಅದರಲ್ಲಿ 2 ಪ್ಯಾಕೆಟ್ ಇದೆ. ಈ ಬಕೆಟ್ ಒಳಗಡೆ ಬರುತ್ತೆ ಅದೆರಡು. ಸೊ ಒಂದು ಇದರಲ್ಲಿ ಸ್ಟೆಪ್ 1 ಅಂಡ್ ಸ್ಟೆಪ್ 2 ಅಂತ ಇದೆ. ಸ್ಟೆಪ್ 1 ಅಂಡ್ ಸ್ಟೆಪ್ 2 ಅಂತ ಇದೆ ನೋಡಿ. ಸೊ ಸ್ಟೆಪ್ 1 ನಾವೇನ್ ಮಾಡ್ತೀವಿ, ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಬರ್ದಿದೆ. ಅದರಲ್ಲಿ ಒಂದು ಮ್ಯಾನ್ಯಲ್ ಇದೆ. ಅದ್ರಲ್ಲಿ ಏನ್ ಬರ್ದಿದೆ ಅಂದ್ರೆ ಎಷ್ಟು ಲೆವೆಲ್ ವರ್ಗೂ ಬೇಕು ನಿಮ್ಗೆ ಅಷ್ಟು ಲೆವೆಲ್ ವರ್ಗೂ ನೀರನ್ನು ಹಾಕಿ ಆಮೇಲೆ ಸೊ ಸ್ಟೆಪ್ 1 ಅಂತ ಬರ್ದಿದೆಯಲ್ಲ ಅದನ್ನ ಕಟ್ ಮಾಡಿ ಕಟ್ ಮಾಡಿದ್ದೀನಿ ನಾನು. ಅದನ್ನ ಇದಕ್ಕೆ ಹಾಕ್ತೀನಿ. ನೀರಿಗೆ ಹಾಕಿ ಮಿಕ್ಸ್ ಮಾಡಬೇಕು. ನಾನು ನಿಧಾನ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ಇದ್ದಾಳೆ ಇವಳು. ಸರಿಯಾಗಿ ಮಿಕ್ಸ್ ಮಾಡಿ. ಸರಿ ತಿರ್ಸ್ಬೇಕು, ಫುಲ್ ತಿರ್ಸ್ಬೇಕು. ಅಮ್ಮ ಒಂಚೂರು ಹೆಲ್ಪ್ ಮಾಡುವ. ಅದು ಗಟ್ಟಿ ಆಗಕ್ ಬಿಡ್ಬೇಡ. ಗಟ್ಟಿ ಆದ್ರೆ ಪ್ರಾಬ್ಲಮ್ ಆಗತ್ತೆ. ಬಿಡು, ನಾನು ಹಾಕ್ತೀನಿ. ಟರ್ನ್ ಮಾಡಿ ಹಾಕ್ಲಾ? ಇದನ್ನ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿಲ್ಲ ಅಂದ್ರೆ ಗಂಟ್ ಹಂಗೆ ಇರುತ್ತೆ. ಸೊ ಕರೆಕ್ಟ್ ಆಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಟೈಮ್ ಇದು ಮಾಡಬೇಡ. ಹಾಕ ಕಲರ್ ಪಿಂಕ್ ಕಲರ್ ಆಗಿಲ್ಲ. ಇದು ಹಾಕೋಬೇಡ. ಈ ಪ್ಯಾಕೆಟ್ ಇದು ಆಮೇಲೆ ಒಂದು ಫುಲ್ ಏನಾಗಿತ್ತು, ದಪ್ಪ ಆಗ್ಬೇಕಿತ್ತು. ಇದು ಗಟ್ಟಿ ಆಯ್ತು ಹೊರಗಡೆ ಹಂಗೆ.
ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇರ್ತೀನಿ ಇಡುತ್ತಲ್ಲ ಸಮ ಇದು ಮಾಡು. ನಾ ಅದಕ್ಕೆ ನಿನ್ನ ಬರಕ್ಕೆ ಹೇಳಿದ್ದೆ, ನೀನ್ ಸರಿ ಮಾಡ್ತಿದ್ದೆ. ನೀನ್ ಹಗುರಾಗ ನಾನೇ ಕೈ ಇಡ್ತಿದ್ದೀನಿ, ಹಗುರ ಹಾಕಿದ್ರೆ ಕರೆಕ್ಟ್ ಆಗ್ತದೆ. ನಾನು ಹಗುರ ಇದ್ ಮಾಡ್ದ, ನೀ ಏನಂದ ಹೇಳು? ಫಾಸ್ಟ್ ಮಾಡಿ. ಅನ್ಕೊಂಡು ಉಲ್ಟಾ ನೀನ್ 7 ತಿಂಗಳಿಗೆ ಬಿಟ್ಟೆ ಇವತ್ತು, ಒಂದೇ 6-9 ತಿಂಗಳಿಗೆ ಗೊತ್ತು. ನೀನ್ ಆ ಸೈಡ್ ತಗೊಂಡು ಹೋಗ್ತಾ ಇದ್ದೆ, ಏನು ಮಾಡ್ತಾ ಇಲ್ಲ ಬಾಬು. ನೀನ್ ಆಚೆ ಈಚೆ ಹಂದಾಡ್ತಾ ಇದ್ದೆ ತುಂಬಾ. ಇದಾಗುತ್ತೆ ಹೆಂಗಿದ್ರು, ಏನು ಕಷ್ಟ ಇಲ್ಲ. ನೆಗ್ದಿಯಾ? ಆಗ್ತಿತ್ತು ಅಂದ್ರೆ ಊಟ ಆಗ್ತಿತ್ತು. ಮಾಡ್ತೀಯಾ? ಆಪಕ್ಕೆ ಆಗ್ತ ಅದ್ರ ಕೈ ತರ ಬತ್ತಂತ ಹೇಳೋಕಿಲ್ಲ. ಅಂತ ಹೇಳ್ತಿದ್ದೆ ಸುಮಾರು ಹೊತ್ತಿಲ್ಲ. ಗಟ್ಟಿ ಆಯ್ತಲ್ಲ ಇನ್ನೇನು. ನೀನು ಉಂಡೆ ಅಮ್ಮಂಗಾರು ಕೆಲಸ ಕೊಡ್ಬೇಕಿತ್ತು, ಅಮ್ಮ ಹೆಲ್ಪ್ ಮಾಡ್ತೀನಿ. ಇದೇನಾಗಿಲ್ಲ, ಕರೆಕ್ಟ್ ಆಗಿದೆ. ನಾನು ಅಲ್ಲಮ್ಮ, ನೀನ್ ಆನಿವರ್ಸರಿ ಯಾರು ಕರೆಕ್ಟ್ ಮಾಡು. ಗಟ್ಟಿ ಆಗ್ತಾ ಇದೆ. ಗಟ್ಟಿ ಆಗ್ತಿದೆ, ಗೊತ್ತಾಗ್ತದೆ. ಅಲ್ಲ ನೀ ಅಲ್ಲಸ್ಬೇಡ ಅಲ್ಲಿ. ಅಲ್ಲ ಗಟ್ಟಿ ಹಪ್ಪಕ್ಕೆ ಆಗ್ತ ಅದು ಒಳ ಸೈಡ್ ಗುಡುಗುಳ್ಳಿ ಅದು ಉಣ್ಣುಂಡಿ ತರ ಇತ್ತಲ್ಲ, ಕೈದೆಲ್ಲ ಕರೆಕ್ಟ್ ಶೇಪ್ ತರ ಬಂದಿಪ್ಪೋದಿಲ್ಲ ಅನ್ಸತ್. ಗೊತ್ತಾಗ್ತದೆ. ಇದು 5 ಮಿನಿಟ್ಸ್ ಬಿಡ್ಬೇಕಲ್ಲ, 5 ಮಿನಿಟ್ಸ್ ಆದ್ಮೇಲೆ ನೋಡೋಣ ಹೆಂಗಿರುತ್ತೆ ಅಂತ. 5 ಮಿನಿಟ್ಸ್ ಅಲ್ಲ, ಒಂದ್ಸಲ ಗಟ್ಟಿಯಾಗಿ ನಿಮ್ಗೆ ನೀವು ತೆಗ್ದ್ರೆ ಅದೆಲ್ಲೂ ಕೆಳಗೆ ಹೋಯ್ದೆ ಹಾಗೆ ನಿಲ್ಲುತ್ತೆ ಅಂದೇಳಿ ಫೀಲ್ ತರ ಇದ್ರೆ ಅಷ್ಟೊತ್ತಿ ತೆಗಿ. ಈಗ ತಗೊಂಡ್ಬರುತ್ತೆ. ನೀವು ಮೇಲ್ಗಡೆ ಎತ್ತರ ಅದು ಕೆಳಗಡೆ ಎಲ್ಲ ಹೊಯ್ಕಾಗ ಗಟ್ಟಿ ಆಯ್ತು. ಕೈಯಲ್ಲಿ ಫೀಲ್ ಆಗ್ತಾ ಇದೆಯಾ? ಉಂಡೆ ಉಂಡೆ ಫೀಲ್ ಆಗ್ತದೆ. ಇನ್ನೊಂದಿಲ್ಲ, ಕರೆಕ್ಟ್ ಆಗಿದೆ. ಈಚೆ ಏನಾರು ಇದೆಯಾ? ಕೈ ಹಚ್ಚಿ ಆಯಿಲ್ ಇತ್ತಲ್ಲ, ಈಚೆ ಏನಾರು ಇದೆಯಾ? ಆಯಿಲ್ ಆಯಿಲ್ ತೆಗಿಯಾ? ನಂಗೆ ಈ ಸೈಡ್ ಇದೆ ಡೌಟ್ ಆಗ್ತಾ ಇದೆ. ನೀ ಆಚೆ ಬದಿ ಎಳ್ಕೊಂಡು ಹೋಗಿದೆ, ಆಚೆ ಬದಿ ಗೊತ್ತಾಯಿಲ್ಲ. ಏನು ಆಚೆ ಬದಿ ಎಳ್ಕೊಂಡು ಹೋಗಿದ್ದೆ ಹಿಂಗಂತ ಕೆಳಗಡೆ ಹಾಕೊಂಡು. ಇದಕ್ಕೆಲ್ಲ ತಾಗ್ತಿತ್ತ ಸೈಡಿಗೆ? ಸೈಡ್ ತಾಗ್ತಾ ಇದೆ ಅಂತ. ಇಲ್ಲ ಇಲ್ಲ, ತಾಗ್ತಿಲ್ಲ. ಇಲ್ಲ ಸರಿ ತಾಂದ್ರೆ ತಾಗ್ತಿಲ್ಲ. ಹಿಡ್ಕೊಂಡು ಆಗಿದೆ, ಸ್ವಲ್ಪ ಆಗ್ಲಿಲ್ಲ. ಈ ಉಂಡೆ ಉಂಡೆ ಬೇಡ ಇತ್ತು. ಸೊ ನಾವು ಹಗು ಊರ ಕಲ್ಸ್ರೆ ಯಾಸ ಮಾಡಿದ್ರೆ ಪಟ ಪಟ ಕಲ್ಸ್ಕ. ಕೈ ಕಡ್ಬಿ ಕಲ್ಸ್ದಂಗೆ ಕಲ್ಸ. ಪಟ 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 ಕಲ್ಸ್. ನೆಕ್ಸ್ಟ್ ಟೈಮ್ ನಿಮ್ಮ ಕಲ್ಸಿ. ಕರೆಕ್ಟ್ ಆಯ್ತು ಇದು ಕರೆಕ್ಟ್ ಆಯ್ತು. ಈಗ ಸ್ಟಡಿ ಇಟ್ಕೋಸ್ಟ್. ಇದು ರೆಫರೆನ್ಸ್, ಈ ತರ ಮಾಡಬಾರ್ದು ಅಂತ. ಫ್ಯಾನ್ ಹಾಕಕ್ಕ ಸೆಕೆ ಎತ್ತ. ಇಲ್ಲ ಕರೆಕ್ಟ್ ಆಯ್ತಾ? ಈಗ ಸ್ವಲ್ಪ ಇದ್ರಲ್ಲಿ ಏನು ಹೋಗೋರ ತೆಗಿ. ಕೈ ಅಂದ ಇದಾಯ್ತು. ಆಯ್ತು ಇದು ಅದನ್ನ ತಕ್ಕ ಸುಮ್ಮನೆ ಅಡ್ಡಿಲ್ಲ ಕಾಂಬ ಎಂತಾಯ್ತು? ಏನಾಗಿಲ್ಲ ಸರಿ ಆಯ್ತು, ನೀವು ಎಣಿಸ್ದಂಗ ಆಯ್ತಾ? ಸ್ವಲ್ಪ ಅಡ್ಡಿಲ್ಲ ಅಂತ. ಇದು ಯಾವ್ದು ಕಲ್ಸೋದು? ಇನ್ನೊಂದು ಇದು ಬೈ ಸಾಕಾಗ. ನೀರೆಲ್ಲ ಪ್ರಮಾಣ ಜಾಸ್ತಿ ಆಯ್ತು ಅನಿಸ್ತಿದೆ. ನೀರು ಎಷ್ಟು ಬೇಕೋ ಅಷ್ಟು ಹಾಕಣಿ ಅಂತ. ಏನ್ ಗೊತ್ತಾ, ಮತ್ತೆ ನಾವು ಕೈ ಒಳಗಿರುತ್ತಲ್ಲ ಅವಾಗ ಜಸ್ಟ್ ಒಂದ್ ಸ್ವಲ್ಪ ಟ್ಯಾಪ್ ಮಾಡ್ಬೇಕು, ಏರ್ ಬಬಲ್ ಎಲ್ಲ ಬರಬಾರ್ದು ಅಂತ ನಾನು ಮಾಡಿದ್ದು ಬೈದ. ಈಗ ಅಡ್ಡಿಲ್ಲ ಅಂತ ವಾಟರ್ 30 to ಇದೆಷ್ಟು 30 to 40 ml ಆಫ್ ವಾಟರ್. ಅಷ್ಟು ಫುಲ್ ಬೇಡ. 30 to 40 ಅಂತ ಕಷ್ಟ ಎಲ್ಸಕತ್ತ. ಅಮ್ಮ ತುಂಬಾ ನೀರ್ ತರಬೇಡ, ಸ್ವಲ್ಪ ಹಾಕು. ಸ್ವಲ್ಪ ಕಮ್ಮಿ. ನಮ್ಮ ಅಮ್ಮ ಹತ್ರ ಕೆಲಸ ಕೇಳಬೇಕು. 100 ml 30 to 40 ಅಂದ್ರೆ ಚೂರನ್ನು ಚೂರು ಇದು ಜಾಸ್ತಿ ಆಯ್ತು. ಇದು ಒಂದ್ ಜಾಸ್ತಿ ಕೊಟ್ಟು 500 ಇಷ್ಟು ಸಾಕ. ನೋಡಿ ತೋರಿಸಿ ಫೇಲ್ ಆಗ್ತಾ ಇದೆ, ಬಟ್ ಟ್ರೈ ಮಾಡೋಣ. ಏನೇನ್ ಮಿಸ್ಟೇಕ್ ಮಾಡಿದೀವಿ ಅಂತ ಹೇಳಿ.
ಸ್ಲೋ ಅಂದ್ರೆ ಸ್ಲೋ ಹಾಕಿ 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 ಹಗೂರ ಹಾಕಿ ನೀನ್ ಫಾಸ್ಟ್ ಅಲ್ಲಿ ತಿರ್ಸು, ಮಮ್ಮಿ ಸ್ಲೋ ಆಗಿ ಹಾಕ್ತಾರೆ. ಅದೇ ತಿರ್ಸ್ತೀನಿ ನೋಡು, ನಾ ಒಳ್ಳೆ ತಿರ್ಸ್ತೀನಿ. ಇದು ನೀರ್ ತರನೇ ಬರ್ತಲ್ಲ, ಇದು ದಪ್ಪ ಆಗಲ್ಲ. ನೀರು ಜಾಸ್ತಿ ಆಯ್ತಲ್ಲ? ಇಲ್ಲ, ಮಮ್ಮಿ ಯಾವಾಗಲೇ ಬರ್ಬೇಕಿತ್ತು, ಈಗ ಬಂದಿಲ್ಲ. ಕರೆಕ್ಟಾಗಿ ಹಾಕ್ತಿದಾರಲ್ಲ ಮಮ್ಮಿ, ಇದೇ ತರ ಹಾಕ್ತಾರೆ. ನಾನು ಕರೆಕ್ಟಾಗಿ ತಿರ್ಸ್ತಾ ಇದ್ದೆ, ಹಾಗೆ ತಿರ್ಸ್ತಾ ನೆಕ್ಸ್ಟ್ ಟ್ರೈ ಮಾಡಿ. ಫಾಸ್ಟ್ ನೆಕ್ಸ್ಟ್ ಮಮ್ಮಿ ಆನಿವರ್ಸರಿ ಟ್ರೈ ಮಾಡಿ ಅಲ್ಲ. ನಿಮ್ದು ಒಳ್ಳೆ ಮಮ್ಮಿಂದ ವರ್ಷ ಆಯ್ತು, ಎಷ್ಟು 26 ವರ್ಷ. ನಿಮ್ಮ ಆನಿವರ್ಸರಿ ನಾವು ಟ್ರೈ ಮಾಡ್ತೀವಿ. ಹಾಕಿ ಇಲ್ಲ ಹಿಡ್ಕೊ ಇದು. ಇದನ್ನ ಇದು ಮಾಡಿ ಆಚೆ ಮಾಡ್ತೀವಿ. ಹೋಗ್ತಾ ಇದೆ ಏಯ್ ಅಲ್ಲಾಡ್ಸ್ಬೇಡ ನೀನು. ಆಚೆ ಬದಿನ ಹಾಕ, ಈಚೆ ಬದಿನ. ಇದು ಗೋವಿಂದ ಬಿಡ. ಗೋವಿಂದ ಜಾಸ್ತಿ ಆಯ್ತು ನೀರು. ಹೋಯ್ ನೀರು ಜಾಸ್ತಿ ಆಯ್ತಾ? ಅದು 1 ಲೀಟ್ರ ಏನಂತ ತಿಳ್ಕೊಂಡು ಹಾಕೋತೀವಿ. ಅದೇ ಅರ್ಧ ಲೀಟರ್ ಸಾಕಿತ್ತು ನಾವು. ಫುಲ್ ಹಾಕಿ ಬಿಡ. ಹಾಯ್ಕಲ್ಲ ಫುಲ್. ಇದ್ರ ಮೇಲೆ ಒಂದು ಲೇಯರ್ ಬರ್ಲಿ, ಹಾಕೊಂಡು ಫುಲ್ ಹಾಕ್ಲಾ? ಸಾಕೇನ? ಸಾಕು. ಅಲ್ಲ, ಅವಳು ಹೇಳೋದು ಇದ್ರ ಮೇಲೆ ಒಂದು ಲೇಯರ್ ಬರ್ಕಂತ. ಹಿಂಗೆ ಗೋವಿಂದ ಬಿಡಿ, ಹಾಗೆ ಆಯ್ತು. ಎಕ್ಸ್ಪೆರಿಮೆಂಟ್ ಇಸ್ ಫೇಲ್ಡ್. ವೀಕ್ಷಕರಿಗೆ ಏನಾದ್ರು ಹೇಳೋದಿದ್ರೆ ಹೇಳಿದ್ರು. ಫೇಲ್ಯೂರ್ ಇಲ್ಲ, ಸಕ್ಸಸ್ ಆಗುತ್ತೆ ನೋಡಿ.